ಸರ್ ಗೌತಮ್ ಗಂಭೀರ್ ದ ಕೋಚ್ ಇನ್ ಮುಂದೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಕೋಚ್ ಆಗಿರ್ಬೇಕಾ ಬೇಡವಾ ಅಂತ ಅವ್ರಿಗೆ ಕೇಳ್ತಾರೆ. ಅವ್ರು ಹೇಳ್ತಾರೆ ಅದಕ್ಕೆ ಇದು BCCI ಡಿಸೈಡ್ ಮಾಡಬೇಕು, ಬಟ್ ನೀವು ಮರ್ತೋಗಿದ್ದೀರಾ ಅನ್ಸುತ್ತೆ, ನಾನೇ ಇದೇ ಟೀಮ್ ಜೊತೆ ಇಂಗ್ಲೆಂಡ್ ಅಲ್ಲಿ ಸೀರೀಸ್ ನ ಲೆವೆಲ್ ಮಾಡ್ತೀನಿ, ನಾನೇ ತಂದ್ಕೊಟ್ಟೆ ಚಾಂಪಿಯನ್ಸ್ ಟ್ರೋಫಿ, ನಾನೇ ತಂದ್ಕೊಟ್ಟೆ ಏಷ್ಯಾ ಕಪ್ ಅಂತ ಹೇಳ್ತಾರೆ. ಸೋತಾಗ ಟೀಮ್ ಚೆನ್ನಾಗಿ ಆಡಿಲ್ಲ, ಖರಾಬಾಗಿ ಆಡಿದ್ರು, ಮೆಂಟಲ್ ಟಫ್ನೆಸ್ ತೋರಿಸ್ಲಿಲ್ಲ, ಟೆಕ್ನಿಕ್ ಸರಿ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ಗೆದ್ದಾಗ ನಾನ್ ಗೆಲ್ಸಿದ್ದು ಅಂತ ಹೇಳ್ತಾರೆ. ಸೋಲಿದ್ದಕ್ಕೂ ಇವರೇ ಕಾರಣ ಆಗ್ಬೇಕು ತಾನೆ. ಆಮೇಲೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಕ್ಕೆ ಇವ್ರು ಕ್ರೆಡಿಟ್ ನ ತಗೊಳ್ತಾ ಇದ್ದಾರೆ. ಆಕ್ಚುಲಿ ನಮ್ಮ ರಾಹುಲ್ ದ್ರಾವಿಡ್ ಅವರು ಟೀಮ್ ನ ರೆಡಿ ಮಾಡ್ಕೊಟ್ಬಿಟ್ಟಿದ್ರು. 2023 ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ ಒಂದೇ ಒಂದು ಸೋಲಿಲ್ಲದೆ 10 ಗೆದ್ದು ಬಂದಿರು. ನಿಮ್ಗೆ ಫೈನಲ್ಸ್ ಅಲ್ಲಿ ಮಾತ್ರ ಎಡವಿದ್ವಿ ಅನ್ನೋದು ಬಿಟ್ರೆ ODI ಟೀಮ್ ಅಲ್ಲೇನೆ ಫಾರ್ಮ್ ಆಗೋಗಿತ್ತು. ನೀವು ಹೊಸದಾಗಿ ಹುಡುಕಾಕೋದು ಏನು ಬೇಕಾಗಿಲ್ಲ. ಆಮೇಲೆ ರೋಹಿತ್ ಶರ್ಮಾ ಯಾವ ತರ ODI ಅಲ್ಲಿ ಒಂದು ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ನ ತಂದ್ರು, ಅವ್ರ ನಾಯಕ ಆಗಿದ್ರು, ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಗೌತಮ್ ಗಂಭೀರ್ ಕಾಕತಾಳೀಯವಾಗಿ ಕೋಚ್ ಆಗಿದ್ರು ಅಂತ ಹೇಳ್ಬೋದು. ಆಮೇಲೆ ಏಷ್ಯಾ ಕಪ್ ಗೆಲ್ಲೋದ್ರಲ್ಲಿ ಅದು ಕ್ರೆಡಿಟ್ ತಗೊಳ್ಳೋಂಗೆ ಇಲ್ಲ, ಯಾಕಂದ್ರೆ ನೀವು ಏಷ್ಯಾ ಖಂಡದಲ್ಲಿ ಇಂಡಿಯಾ ಬಿಟ್ರೆ ಬೇರೆ ಟೀಮು ಇಂಡಿಯಾ ಹತ್ರನೂ ಇಲ್ಲ. ಹಾಗಾಗಿ ಅದು ದೊಡ್ಡ ಸಾಧನೆ ಅಂತ ಹೇಳಕ್ಕಾಗಲ್ಲ. ಇವಾಗ ಸೀರಿಯಸ್ ಕ್ವಶನ್ಗಳು ರೇಸ್ ಆಗ್ತಾ ಇದೆ. ಗೌತಮ್ ಗಂಭೀರ್ ಕಂಟಿನ್ಯೂ ಆಗ್ಬೇಕಾ ಬೇಡವಾ ಆಸ್ ಟೆಸ್ಟ್ ಕೋಚು, ಬೇರೆಯವ್ರ ಕಡೆ ನೋಡೋ ಸಮಯ ಬಂದಿದ್ಯಾ? ಮೇ ಬಿ ಒಂದು VVS ಲಕ್ಷ್ಮಣ್ನ ನೋಡ್ಬೋದಾ? ಅಥವಾ ಇವರು 2027 ತನಕನೇ ಕೋಚ್ ಆದ್ರೆ ಇಂಡಿಯನ್ ಪರಿಸ್ಥಿತಿ ಏನು? ನಾವ್ ಎಲ್ಲಿ ಹೋಗ್ತಾ ಇದೀವಿ ಟೆಸ್ಟ್ ಕ್ರಿಕೆಟ್ಗೆ?